Hi, hello, welcome back to my YouTube channel. Good morning, everybody. Um, ಟೈಮ್ ಇವಾಗ 11 ಗಂಟೆ ಆಗಿದೆ. ಸೊ ಜಸ್ಟ್ ಇವಾಗ ಎದ್ದು ಬಂದಿದ್ದೀನಿ ಆಯಿತಾ. ಬಟ್ ನಮ್ಮಮ್ಮ ಬೇಗನೆ ಎದ್ದು. ಸೊ ಈಗ ಆ್ಯಕ್ಚುಲಿ ಒಂದು ಹೇಳ್ತೀನಿ, ಜಾತ್ರೆಗೆ ಬಂದಿದ್ರಲ್ಲ. ಸೊ ರಕ್ಷಿ ಇವತ್ತು ಊರಿಗೆ ಹೋಗ್ತಾ ಇದ್ದಾನೆ. 3 ಗಂಟೆ ಟ್ರೈನಿಗೆ ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಮಮ್ಮಿ ಆಲ್ರೆಡಿ ಎದ್ಬಿಟ್ಟು ಏನೇನು ಅಡುಗೆ ಮಾಡ್ತಾಯಿದ್ದಾರೆ ಗೊತ್ತಾ. ಸೊ ಒಂದು ಹಬ್ಬದ ಒಂದು ಏನಂದರೆ ಒಬ್ಬಟ್ಟು, ಅದನ್ನೇ ಕ್ರಿಯೇಟ್ ಮಾಡಿರೋ ಥರ ಆಗಿಬಿಟ್ಟಿದೆ. ಐ ವಿಲ್ ಶೋ ಯು. ಓಕೆ, ವೇಟ್ ಅ ಮಿನಿಟ್. ಸೊ ಇಲ್ಲಿ ಆಲ್ರೆಡಿ ಬೇಳೆ ಬಂದುಬಿಟ್ಟು ಹೋಳಿಗೆಗೆ, ಆಮೇಲೆ ಸೊ ಬೇಳೆ ಬಂದುಬಿಟ್ಟು ಹೋಳಿಗೆಗೆ, ಆ್ಯಂಡ್ ಇದು ಬಂದುಬಿಟ್ಟು ಅಕ್ಕಿ ಹುಗ್ಗಿ ಆ್ಯಕ್ಚುಲಿ ಏನು ಅಂತಂದರೆ ಇದು ಕುದಿಸಿ ಹಾಲಲ್ಲ, ಕುಸುಬಿ ಅಂತ ಇರುತ್ತಲ್ಲ, ತೋರಿಸ್ತೀನಿ ನಿಮಗೆ. ಸೊ ಅದನ್ನು ರುಬ್ಕೊಂಡು ಅದರ ಹಾಲು ತೆಗೆದುಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾರೆ. ಇದುವರೆಗೂ ನಾನು ಕೂಡ ಮಾಡಿಲ್ಲ, ಒಂದ್ಸರಿ ಟ್ರೈ ಮಾಡ್ತೀನಿ. ಇಲ್ಲಿ ಎಲ್ಲರಿಗೂ ಟೀ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ. ಇದೇನಕ್ಕಮ್ಮ? ಹುಣಸೆ ಹಣ್ಣು ಸಾಂಬಾರಿಗೆ ಇದು ಹೋಳಿಗೆ ಹಿಟ್ಟು. ಸೊ ಇದು ಹೋಳಿಗೆ ಹಿಟ್ಟು. ಸೊ ಇವತ್ತು ಕಂಪ್ಲೀಟಾಗಿ ಹಬ್ಬದ ಊಟನೇ ಮಾಡೋದು ಅಷ್ಟೇ ಗೈಸ್. ಆ್ಯಂಡ್ ಇಷ್ಟು ಲಾಸ್ಟ್ ವೀಡಿಯೋಸ್ಗಳೆಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ, ಏನು ಅಂತಂದರೆ ಜಾತ್ರೆ ಅಂತ ಹೇಳ್ತಾ ಇದ್ದಾರೆ. ಏನು ಗೇಮ್ಸ್ ಅದೆಲ್ಲ ಇರಲ್ಲ. ಆ್ಯಕ್ಚುಲಿ 28 ತನಕ ಊರಲ್ಲಿ ಕಂಟಿನ್ಯೂ ಆಗಿ ಫಂಕ್ಷನ್ಸ್ ಎಲ್ಲ ನಡೀತಾ ಇತ್ತು. ತುಲಾಭಾರ ಆಗಿರ್ಬೋದು, ಆಮೇಲೆ ಸನ್ಮಾನ ಆಗಿರ್ಬೋದು, ಆಮೇಲೆ ಅನ್ನದಾನದ್ದು ಇದು ಇರ್ಬೋದು, ಪ್ರತಿಯೊಂದು ಇದೆಲ್ಲ ನಡೀತಾ ಇತ್ತಲ್ವ. ಸೊ ಹಾಗಾಗಿ ಈ 28ನೇ ತಾರೀಕಿನ ತನಕ ಫಂಕ್ಷನ್ಸ್ ಎಲ್ಲ ನಡೀತು ಆಯಿತಾ. ಆ್ಯಂಡ್ ಪುಷ್ಪ ಏನು ಹೇಳ್ತಾರೆ, ಅದು ಹೂವಿನಿಂದ ಮಾಡಿರೋದು ಪುಷ್ಪ ಪ್ರದರ್ಶನ. ಸೊ ಅದನ್ನು ಕೂಡ ಮಾಡಿದರು. ಅಲ್ಲಿ ನಾನು ತೋರಿಸಿರ್ಬೋದು, ಒಬ್ಬರನ್ನ ಮಾತಾಡಿಸ್ದೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು, ದವಸ ಧಾನ್ಯಗಳಿಂದ. ಅದನ್ನು ಅವರು ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದಾರೆ. ಬೆಳ್ಳಿ ಮತ್ತು ಬಂಗಾರನ ಅದನ್ನು ಕೊಡಬೇಕು ಅಂತ ಇಟ್ಕೊಂಡಿದ್ರು. ನೋಡಿರ್ಬೋದು ಅವ್ರನ್ನ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡೋಕ್ಕೆ ಟ್ರೈ ಮಾಡಿದೆ ನಾನು ಮತ್ತು ರಕ್ಷಿತ್. ಸೊ ಆದಷ್ಟು ಬೇಗ ಅವರು ಪ್ರೈಮ್ ಮಿನಿಸ್ಟ್ರನ್ನ ಮೀಟಾಗಿ ಕೊಡಲಿ ಅಂತ ನಾನು ಅನ್ಕೋತೀನಿ. ಸೊ ನಾಳೆಯಿಂದ ನಮ್ಮ ಊರಿನ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಪರ್ಫೆಕ್ಟ್ ಜಾತ್ರೆ ಅಂತಂದರೆ ಅಂದರೆ ಹುಕ್ಕೇರಿ ಮಠದಲ್ಲಿ, ಓಕೆನಾ. ಸೊ ಅಲ್ಲಿ ಹೋಗಿ ಶಾಪ್ ಏನು ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ತೀವಿ, ಓಕೆನಾ. ಸೊ ಇವತ್ತು ಹಬ್ಬದ ಒಂದು ಊಟನ ರೆಸಿಪಿನ ತೋರಿಸುವಂಥ ಟೈಮು. ಸೊ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಟೀ ಕುಡಿದು ಮಮ್ಮಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇವಾಗ ಈ ಆಲ್ಬಮ್ ನೋಡಿ ಕಂಪ್ಲೀಟ್ ಆಯಿತು. ಇದು ನೋಡುವಾಗ ವಿಡಿಯೋ ಲಾಗ್ ಮಾಡೋಕ್ಕೆ ನೆನಪೇ ಆಗಲಿಲ್ಲ, ಸೊ ಮಾಡಲಿಲ್ಲ. ಸೊ ನಂದೊಂದು ಆಲ್ಬಮ್ ಇದೆ. ಆ್ಯಂಡ್ ಆಲ್ಸೋ DVD ಪ್ಲೇ, ಅಯ್ಯೋ ಶಿಟ್, ಅಕ್ಕ ಈಗ ಅಕ್ಕ. ಸೊ ಇದಿದೆ, DVD ಪ್ಲೇಯರ್ ಇದೆ, CD ಇದೆ. ಆವಾಗ ಇದು ಪೆನ್ಡ್ರೈವಿಗೆ ಕನ್ವರ್ಟ್ ಮಾಡಿಲ್ಲ ಅದೊಂದಿದೆ. ಅದನ್ನು ಪೆನ್ಡ್ರೈವಿಗೆ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ಅದು ಆ್ಯಕ್ಚುಲಿ ನನ್ನ ಮೆಚೂರ್ಡ್ ವಿಡಿಯೋ. ಆವಾಗಲೇ ನಮ್ಮಪ್ಪ ಹಬ್ಬದ ಥರ, ಮದುವೆ ಥರ ಮಾಡಿಬಿಟ್ಟಿತ್ತು ಆಯಿತಾ. ಸೊ ಆ ವಿಡಿಯೋ ಇದೆ, ಅದು ನಾನು ತೋರಿಸ್ತೀನಿ. ಇವಾಗ ಆಲ್ಬಮ್ ಇದೆ, ಆಲ್ಬಮ್ ತೋರಿಸ್ತೀನಿ, ಬನ್ನಿ. ಇದೆ ಗೈಸ್ ನನ್ನ ಆಲ್ಬಮ್. ಇದು ಬಂದುಬಿಟ್ಟು ನನ್ನ ಮಾಡಲಿಂಗ್ದು ಏನಿತ್ತು. ಸೊ ಆ ಒಂದು ಆಲ್ಬಮ್ ಇದು. ನಾನೊಂದು ಆಲ್ಬಮ್ ಮಾಡಿಸಿಟ್ಟಿದ್ದೀನಿ ಇದನ್ನು ನೀಟಾಗಿ. ಫಸ್ಟ್ ಮಾಡಲಿಂಗಿಂದು ಫೋಟೋ ಶೂಟಿಂಗ್ ಇತ್ತಲ್ವ, ಸೊ ಅದ್ರದ್ದು ಇದು ಆಯಿತಾ. ಇದು ನಮ್ಮ ಅಪ್ಪ ಅಮ್ಮಂದು, ಇದೆಲ್ಲ ಹಳೆಯ ಫೋಟೋಸು, ನಾವು ಚಿಕ್ಕವರಿದ್ದಾಗ ಅದು ಹಳೆಯ ಫೋಟೋಸ್ ಇದೆಲ್ಲ ಆಯಿತಾ. ಸೊ ಇದು ಬಂದುಬಿಟ್ಟು ನನ್ನ ನಾನು ಮ್ಯಾಚೂರ್ಡ್ ಆಗಿದ್ನಲ್ಲ, ಸೊ ಆವಾಗಿನ ಫೋಟೋ ಆಲ್ಬಮ್ಮು. ಸೊ ಇದನ್ನು ಏನೋ ನೋಡಿರಲಿಲ್ವಂತೆ, ಅದಕ್ಕೆ ನಾನು ತೋರಿಸೋಣ ಅಂತ ತೆಗ್ದಿದ್ದೀನಿ. ಇಷ್ಟರಲ್ಲಿ ನನಗೆ ಇದು ಮತ್ತು ನನಗಿದು ಮಾಡಲಿಂಗ್ ತುಂಬ ಇಷ್ಟ ಆಯಿತು. ಸೊ ಆಲ್ಬಮ್ಸ್ ತೋರಿಸೋಣ. 1 2 3 ಪ್ಲಸ್ ಇವಾಗ ಮದುವೆದೊಂದು 4 ಆಲ್ಬಮ್ಸು ನನಗಿವಾಗ ಆ್ಯಡ್ ಆಯಿತು.
ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಸಪ್ರೇಟಾಗಿ ಸೈಡಲ್ಲಿ ನಿಂತ್ಕೊಂಡು ತೊಯ್ಸಿದ ಮಂಡಕ್ಕಿ ಮಾಡೋಕ್ಕಾಗ್ತೀನಿ. ಇಟ್ಸ್ ಮೀನ್ ಮಂಡಕ್ಕಿನ ತೊಯ್ಸ್ಬಿಟ್ಟು ಒಗ್ಗರಣೆ ಹಾಕಿ ಮಾಡ್ತಾರಲ್ಲ ಅದು ತೊಯ್ಸಿದ ಮಂಡಕ್ಕಿ ಮಾಡ್ಕೊಂಡು ಇಟ್ಟಿದ್ದೀನಿ. ಆ್ಯಂಡ್ ನಾನು ನಿನ್ನೆ ತೋರಿಸ್ಲಿಲ್ಲ, ನಿನ್ನೆ ನಮ್ಮ ಮಮ್ಮಿ ಮಂಡಕ್ಕಿ ಅವಲಕ್ಕಿ ಮಿಕ್ಸ್ ಇದನ್ನು ಮಾಡಿದ್ದಾರೆ. ಕುರುಮ್ 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 ಅಂತಿದ್ದಾರೆ, ಸಖತ್ತಾಗಿದ್ದಾವೆ, ಸೂಪರಾಗೈತೆ. ಟೈಮ್ ಆಲ್ರೆಡಿ ಎಷ್ಟು 12 ಗಂಟೆ ಆಯ್ತೇನಪ್ಪ ಅಲ್ಲ. ನಾವು ಇವಾಗ ಟಿಫಿನ್ ಮಾಡ್ತಾಯಿದ್ದೀವಿ. ನಂದು ಇನ್ನೊಂದು ಆಲ್ಬಮ್ ಇದೆ, ಅದು ಆವಾಗಲೇ ಹೇಳಿದ್ನಲ್ಲ, ಅದು ತೋರಿಸ್ತೀನಿ. ಸೊ ನಮ್ಮ ತೊಯ್ಸಿದ ಮಂಡಕ್ಕಿ ಈಸ್ ರೆಡಿ. ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ನಾವು ಮಂಡಕ್ಕಿ ತಿಂತಾ ಇದ್ದೀವಿ. ಹಾಯ್ ಹೇಳಿ ಅಕ್ಷು. ಹಾಯ್. ನೋಡಿ ಮಾಡಿದ್ದಾಳೆ, ಚೆನ್ನಾಗಿಲ್ಲ ಅಂತಲೂ ಹೇಳಂಗಿಲ್ಲ. ಅಯ್ಯೋ ಯಾಕೆ, ಚೆನ್ನಾಗೇ ಇರುತ್ತೆ. ಹಾಯ್ ಹೇಳು. ಹೆಂಗೈತೆ ಮಂಡಕ್ಕಿ? ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಬೇಕು ಅಷ್ಟೇ. ಇವಾಗ 2 ಗಂಟೆ ಊಟ. ಸೊ ನಮ್ಮ ಮನೇಲಿ ಹೋಳಿಗೆ ಮಾಡ್ತಾ ಇದ್ದಾರೆ. ಅದೆಷ್ಟು ನೀಟಾಗಿ ಬರುತ್ತೆ ಗೊತ್ತಾ? ನೋಡಿ ಎಷ್ಟು ನೀಟಾಗಿ ಬಂದೈತೆ. ಈ ಥರ ಮಾಡೋಕ್ಕೆ ಬರೋಲ್ಲ, ಕರೆಕ್ಟಾಗಿ ಎಲ್ಲ ಕಡೆ ಹತ್ಕೊಂಡೈತೆ. ಹೋಳಿಗೆ ಹೋಳಿಗೆ ಹೋಳಿಗೆ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯ್ತೇನಮ್ಮ? ಆಯ್ತು. ಬಜ್ಜಿ ಒಂದಾದ, ಬಜ್ಜಿ ಒಲ್ಲೆ ಅನ್ನವ ಅವನು ಎತ್ತಾಗ ಮುಚ್ಚಿ. ಏನು ಒಲ್ಲ ಅಂತೆ, ಒಂದೇ ತಿಂತಾನಂತೆ. ಏನು ತಿಂದ್ರು ಒಂದೇ ತಿಂತೀನಿ ಅಂದ. ಮಕ್ಕಳು ಹೋಗ್ಲಿ, ಹಪ್ಪಳ ಸಂಗಿ ಕರಿಲ್ಲ ಮತ್ತೆ ಯಾಕಷ್ಟು ದಳ್ಕೋಬೇಕು ಅದಕ್ಕೆ. ಬೇಡ. ಸೊ ಅಡುಗೆ ಎಲ್ಲ ರೆಡಿ ಆದಮೇಲೆ ಈ ಥರ ಇದು ಅಕ್ಕಿ ಹೋಗಿ ಹೋಳಿಗೆ, ಸಾಂಬಾರು, ಪಲ್ಯ ಆ್ಯಂಡ್ ರೈಸ್. ಆ್ಯಂಡ್ ಇಲ್ಲಿ ರಕ್ಷಿಗೆ ನೈಟು ಊಟ ಮಾಡೋಕ್ಕಂದ್ರೆ ಅವ್ನು ಊರಿಗೆ ಹೋಗ್ತಿದ್ದಾನಲ್ಲ, ಸೊ ಅದಕ್ಕೆ ನೈಟ್ ಅವ್ನಿಗೆ ಅಲ್ಲೋಗಿ ಮಾಡ್ಕೊಳ್ಳೋದಕ್ಕಿಂತ ಸೊ ಇಲ್ಲಿ ಸಾಂಬಾರು, ಪಲ್ಯ ಇದೆಲ್ಲ ಅವನಿಗೆ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ. ಯಾಕಂದರೆ ನೈಟ್ ಹೋಗಿ ಮತ್ತೆ ಮಾಡ್ಕೊಳಕ್ಕಾಗಲ್ಲ. 8:30 9ಕ್ಕೆ ಹೋಗ್ತಾನೆ, ಮನೆಗೆ ಹೋಗೋಷ್ಟರಲ್ಲಿ 9:30 10 ಆಗಿಬಿಡುತ್ತೆ. ಸೊ ಹಾಗಾಗಿ ಅವನಿಗೆ ಒಂದು ಡಬ್ಬಿ ಕಟ್ಟಿ ಕಳಿಸಿದ್ರೆ ನೈಟ್ ಅಲ್ಲೇ ಊಟ ಮಾಡ್ಕೊತಾನೆ ಅಷ್ಟೇ ಗೈಸ್. ನಾನು ಯಾಕೆ ಇಷ್ಟು ಸ್ಪೀಡಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಟೈಮ್ ಆಗಿಬಿಟ್ಟಿದೆ, 2:30 ಆಗಿದೆ. ಆ್ಯಂಡ್ ಇದಿರೋದು ಟ್ರೈನ್ ಇರೋದು 3:30. ಸೊ ಹಾಗಾಗಿ ಸ್ಪೀಡಾಗಿ ಮಾತಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸಿದ್ರೆ ಆಯಿತು, ದಟ್ಸ್ ಇಟ್. ಸೊ ನಾನು ಇವಾಗ ಊಟವನ್ನು ಮಾಡುತ್ತಿದ್ದೇನೆ. ರಕ್ಷಿತ್ನ ಹೋಗಿ ಬಿಟ್ಟು ಬಂದು ಇವಾಗ ನಾನು ಕೂಡ ಹೋಳಿಗೆ ಹಬ್ಬದ ಊಟನ ಮಾಡುತ್ತಿದ್ದೇನೆ. ಆ್ಯಕ್ಚುಲಿ ಈ ಬದನೆಕಾಯಿ ತಿನ್ನೋಣ. ನಮ್ಮ ಕಡೆ ಬದನೆಕಾಯಿ ಅಲ್ಲ, ಅದು ವೈಟ್ ಕಲರ್ ಇರುತ್ತಲ್ಲ ಆ ಥರದ್ದು. ಚೆನ್ನಾಗಿದೆ. ಹಾಗೆ ಬಿಟ್ಟು ಬರುವಾಗ ನಾನು ಇದನ್ನು ನೋಡಿದೆ, ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ಮನೇಲಿ ಇರಲಿಲ್ಲ ಅಂತ ಅಂತು. ನೋಡ್ರಿ, ನಮ್ಮ ಅಮ್ಮ ಕೈ ಸುಟ್ಕೊಂಡಾಳ. ಎಣ್ಣೆ ಹಾಕುದೇ, ಎಣ್ಣೆ ಇಟ್ಬಿಟ್ಟಾಳ ಕೈನ. ತೋರ್ಸು, ಕೈ ತೋರ್ಸು. ಕುದೇ ಎಣ್ಣೆಗ ಬಟ್ಟಿಟ್ಟು ಕರ್ಕೊಂಬಿಟ್ಟವಳೆ. ಪಾಪ ನನ್ನ ಒಳ್ಬಾಡ್ಬಿಡು. 2 ದಿನ ನೋವು ಇರ್ತೈತೆ ಬಿಡು, ಏನಾಗಲ್ಲ. ಪೇಸ್ಟ್ ಹಚ್ಚಲಾ ಹಾಂ? ಪೂರ್ತಿ ಎಣ್ಣೆ ಕರಿತ ಕೈ. ಅಳ್ಬಾಡ್ಬಿಡೆ ಅಮ್ಮು. ತ್ರಾಸಾಗೈತಿ ವಿಡಿಯೋ ಮಾಡತ್ತ. ಏನು ಮಾಡ್ಬೇಕಾಗಿರ್ತಾವ, ಮತ್ತೆ ಕೈ ತಪ್ಪಿ ಏನೋ ಜೀವನ ಹೋಗಿರ್ತೈತಿ. ಏನು ಮಾಡ್ಬೇಕು ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಷಯ ಅವಳಿಗೆ ಲಾಲಿ ಹಚ್ತಾವನೆ, ಅಲ್ಲ ಸಾರಿ ಪೇಸ್ಟ್ ಹಚ್ತಾವನೆ. ನನ್ನ ಮಗಳಿಗೆ ಜಗ್ಗಿ ತ್ರಾಸಾಗಿ ಅಳಾಕತ್ತಾಳ.
ಎಲ್ಲಿ ಬೇರೆ ಏನಾರ ಹಚ್ಚಬೇಕು ಅಂದ್ರೆ ಕಮೆಂಟ್ ಹಾಕಿ ಲಘು ಆರಾಮಾಗ್ಬೇಕಂದ್ರೆ ಏನ್ ಮಾಡ್ಕೊಂತಿಲ್ಲಪ್ಪ ಇಷ್ಟು ಸರಿ ಕರ್ದಾಳ ಒಂದು ಸರಿನೂ ಇದಾಗಿಲ್ಲ ಎಷ್ಟು ಮಾಡ್ಬೇಡ ಬರ್ಬೇಕಾರೆ ಹಲ್ತಿ 3 ಬಳ್ಳಿಟ್ಟು ಅವನಿಗೊಂದು ತಿಕ್ಕು ನೀವೊಂದು ತಿಕ್ಕು ನಿನ್ನ ಗಂಡುಗೊಂದು ತಿಕ್ಕು ಮಾಡ್ಬೇಡ 4 ದಿನ ತಿಕ್ತಿದ್ದೀವಿ ಒಟ್ಟು ವೇಸ್ಟ್ ಮಾಡಿದ್ವಿ ಎಲ್ಲವನ್ನ ಈಗಲೇ ಯೋಚನೆ ಮಾಡಿ ಅದು